ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಈ ಒಂದು ಕಾರಣ ಸಾಕು. ಆದ ಕಾರಣ ನಾವು ಮುಂದುವರಿಸೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ವಿಷಯ ಏನೆಂದರೆ, ಸ್ನಾನಿಕನಾದ ಯೋಹಾನನು ಮಾರ್ಗ ಸಿದ್ಧ ಮಾಡಿತ್ತು. ಮೊದಲನೇ ವಚನ, 3ನೇ ಅಧ್ಯಾಯ 1ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸ್ನಾನಿಕನಾದ ಯೋಹಾನನು ಯೂದಾಯದ ಅರಣ್ಯಕ್ಕೆ ಬಂದುಬಿಟ್ಟು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬ ಸಂದೇಶವನ್ನು ಸಾರ್ತಾನೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಅದನ್ನೇ ಕೊಟ್ಟರು. ಈಗಲಾದರೂ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ನಾನು ನಿಮ್ಮ ಕಡೆ ತಿರುಗಿಕೊಳ್ತೇನೆ ಎಂಬುದಾಗಿ ಹೇಳಿದಾಗ ಅವರು ತಿರುಗಲಿಲ್ಲ. 400 ವರ್ಷಗಳಾದ ನಂತರ ದೇವರು ಎಲ್ಲಿ ನಿಲ್ಲಿಸಿದನೋ ಅಲ್ಲಿಯೇ ಆತನು ಈಗ ಪ್ರಾರಂಭಿಸ್ತಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಮಲಾಕಿ 3:7 ದೇವರು ಎಲ್ಲಿ ಪ್ರಾರಂಭಿಸಿ ನಿಲ್ಲಿಸಿದನು, ಅಲ್ಲಿಂದಲೇ ದೇವರು ಈಗ ಮತ್ತೆ ಮಲಾಕಿ 3 ಮಾತಾಡಿದ ಹಾಗೆ ಮತ್ತಾಯ 3 1ನೇ ವಚನದಲ್ಲಿ ದೇವರು ಮಾತನಾಡುವ ಆತನಾಗಿದ್ದಾನೆ. ದೇವರು ಎಲ್ಲಿ ಮಾತನಾಡಿ ನಿಲ್ಲಿಸಿದ್ದನೋ ಅಲ್ಲಿಂದ ಈಗ ಪ್ರಾರಂಭ ಮಾಡ್ತಾನೆ. 400 ವರ್ಷಗಳ ನಂತರ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಅದಕ್ಕೆ 8 ಅರ್ಥಗಳಿದೆ. ದೇವರ ಕಡೆ ತಿರುಗಿಕೊಳ್ಳುವುದಂದರೆ ನಿಟ್ಟುಸಿರು ಬಿಡುವುದು, ಅಥವಾ ದೇವರನ್ನು ಸಮೀಪಿಸುವುದು, ಅಥವಾ ಪಶ್ಚಾತ್ತಾಪ ಪಡುವುದು, ಅಥವಾ ಮಾನಸಾಂತರ ಪಡುವುದು, ಅಥವಾ ಮನಸ್ಸು ತಿರುಗುವಂಥದ್ದು. ಬಹುಶಃ ಪಾಪದಿಂದ ದೇವರ ಕಡೆಗೆ ತಿರುಗುವಂಥ ಅನುಭವ ಮಾನಸಾಂತರದ ಅನುಭವ. ಮಾರ್ಟಿನ್ ಲೂಥರ್ 95 ಮುಖ್ಯಾಂಶಗಳನ್ನು, ವಿಶೇಷಾಂಶಗಳನ್ನು ಜರ್ಮನಿಯ ಒಂದು ದೇವಾಲಯದ ಹೆಬ್ಬಾಗಿಲಿನ ಮೇಲೆ ತನ್ನ 95 ಸಿದ್ಧಾಂತಗಳನ್ನು ದಾಖಲಿಸಿದಾಗ ಅಥವಾ ಜನರಿಗೆ ಪ್ರದರ್ಶಿಸಿದಾಗ, ವಿಶೇಷವಾಗಿ ಧಾರ್ಮಿಕ ನಾಯಕರಿಗೆ, ಅದರಲ್ಲಿ ಮೊದಲನೇದು ಏನೆಂದರೆ ಈ ರೀತಿಯಾಗಿದೆ: Our Lord said that we should repent. What he meant is that we should repent throughout our life. ನಮ್ಮ ಕರ್ತನಾದ ಯೇಸು ಮಾನಸಾಂತರ ಪಡ್ರಿ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿದನಲ್ಲ, ಅದರ ಅರ್ಥ ಏನಂತ ಹೇಳಿದರೆ, ಜೀವಮಾನವೆಲ್ಲ ನಾವು ಆತನ ಕಡೆಗೆ ತಿರುಗಿದವರಾಗಿರಬೇಕು. ಹೌದು, ಯೋಹಾನನು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಮತ್ತಾಯ 3:1. ನಮ್ಮ ಕರ್ತನಾದ ಯೇಸು ಮತ್ತಾಯ 4:17 ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅದೇ ರೀತಿಯಾಗಿ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಮತ್ತಾಯ 2ನೇ ಅಧ್ಯಾಯ ಅಪೊಸ್ತಲಕೃತ್ಯ 37-38 ವಚನಗಳು. ಅಷ್ಟೇ ಅಲ್ಲ, ಪ್ರಕಟಣೆಯ ಗ್ರಂಥದಲ್ಲಿ 7 ಸಭೆಗಳಿಗೆ ನಮ್ಮ ಕರ್ತನಾದ ಯೇಸು ಹೇಳಿದಂಥ ಆ ಸಂದೇಶ ಪತ್ರ, ಹೌದು, ಯೇಸು ಸ್ವಾಮಿ ಬರೆದ ಪತ್ರ, ಡಿಕ್ಟೇಟ್ ಮಾಡಿ ಬರೆದಂಥ ಪತ್ರ 7 ಸಭೆಗಳಿಗೆ, 5 ಸಭೆಗಳಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆ ರೀತಿಯಾಗಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಏನಾಗ್ತದೆ? ಪರಲೋಕ ರಾಜ್ಯ ಸಮೀಪವಾಗ್ತದೆ.
ಪರಲೋಕ ರಾಜ್ಯದಲ್ಲಿ ಸಮಾಧಾನ, ಹೌದು ನೀತಿ, ಹೌದು ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷ, ಅದು ಹತ್ತಿರವಾಗ್ತದೆ. ಸರಿ, 3:1 ಆ ರೀತಿಯಾಗಿ ನೋಡ್ತೀವಿ. ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ, ಆತನ ದಾರಿಯನ್ನು ಸರಾಗ್ ಮಾಡಿರಿ ಎಂದು ಅರಣ್ಯದಲ್ಲಿ ಘೋಷಿಸುವವನ ಸ್ವರವು. ಹೌದು, ಪ್ರವಾದಿಯಾದ ಯೆಶಾಯನು ಈ ಯೋಹಾನನ ಬಗ್ಗೆ ತಿಳಿಸಿದ್ದು ಮತ್ತು ಬೇರೆ ಬೇರೆ ಕಡೆಗಳಿಂದ ಯೋರ್ದನ್ ನದಿ ಸುತ್ತಲಿರುವ ಪ್ರದೇಶದಿಂದಲೂ ಜನರು ಯೋಹಾನನ ಹತ್ರ ಬರ್ತಾರೆ. ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೋರ್ದನ್ ನದಿಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತಿದ್ದರು. ಆದರೆ ಫರಿಸಾಯರು, ಸದ್ದುಕಾಯರು ಈ 400 ವರ್ಷಗಳು ಮಲಾಖಿಯಿಂದ ಮತ್ತಾಯನವರೆಗೆ ಇರುವಂಥ ಕಾಲಾವಧಿಯಲ್ಲಿ ಪಾರಿಸಿಯರು ಆಳಿಕೆಯಲ್ಲಿ ಇದ್ದರು. ಯಹೂದ್ಯರು, ಅನಂತರ ಗ್ರೀಕ್ ಮಹಾರಸನು ಅಲೆಕ್ಸಾಂಡರ್ ಅವನ ಕೆಳಗೆ ಇದ್ದರು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲದ ನಂತರ ಸಿರಿಯಾದ ಕೆಳಗೆ ಯೆರೂಸಲೇಮ್ ಬಂದುಬಿಡ್ತು. ಅದಾದ ನಂತರ ರೋಮನರು ಅವರ ಕೆಳಗೆ ಯಹೂದ್ಯರು ಬಂದರು. ಅಂಥ ಸನ್ನಿವೇಶದಲ್ಲಿ ಈ ಸದ್ದುಕಾಯರು, ಫರಿಸಾಯರು ಎಂಬ ಪಂಗಡದವರು ಯಹೂದ್ಯರಿಂದ ಎದ್ದಂಥ 2 ಪಂಗಡದವರು. ಫರಿಸಾಯರು, ಸದ್ದುಕಾಯರು ಕೂಡ ಅನೇಕರು ದೀಕ್ಷಾ ಸ್ನಾನಕ್ಕಾಗಿ ಬರುವುದನ್ನು ಯೋಹಾನನು ನೋಡ್ತಾನೆ. ನೋಡಿಬಿಟ್ಟು, ಎಲೈ ಸರ್ಪ ಸಂತತಿಯವರೇ, ಮುಂದೆ ಬರುವ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳಲು ನಿಮ್ಮನ್ನು ಎಚ್ಚರಿಸಿದವರು ಯಾರು? ಆ ರೀತಿಯಾಗಿ ಹೇಳಿದಾಗ ಇವ್ರಿಗೆ ಶಾಕ್ ಆಗಿರಬೇಕು. ಇದೇನಪ್ಪ, ಭಾಳ ಗೌರವ ಇರುವಂಥ ವ್ಯಕ್ತಿಗಳು ಈ ಸದ್ದುಕಾಯರು, ಫರಿಸಾಯರು. ಅವರು ಕೂಡ ಸ್ನಾನಿಕನಾದ ಯೋಹಾನನ ಹತ್ರ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಯೋರ್ದನ್ ನದಿ ಕಡೆಗೆ ಬಂದಾಗ ಆ ಪ್ರಶ್ನೆ ಯೋಹಾನನು ಕೇಳ್ತಾನೆ. 3ನೇ ಅಧ್ಯಾಯ, ಮತ್ತಾಯ 7ನೇ ವಚನ. ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದ್ದಕ್ಕೆ ತಕ್ಕ ಫಲವನ್ನು ಕೊಡಿರಿ. ಆದರೆ ಅವರ ಥಿಯಾಲಜಿ ಏನಾಗಿತ್ತು ಅಂದರೆ 9ನೇ ವಚನ, ಅಬ್ರಹಾಮನು ನಮಗೆ ತಂದೆ, ಏಬ್ರಹಾಮ್ ಈಸ್ ಅವರ್ ಫಾದರ್ ಎಂಬುದಾಗಿ ಈ ಸದ್ದುಕಾಯರು ಹೇಳ್ತಿದ್ರು. ಸದ್ದುಕಾಯರು ಅನೇಕ ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ನಂಬದವರಾಗಿದ್ದರು. ಇನ್ನೇನು ತಿರಸ್ಕಾರನೇ ಮಾಡಿಬಿಟ್ಟಿದ್ರು ಮೋಶೆಯ ಧರ್ಮಶಾಸ್ತ್ರ ಬಿಟ್ಟು. ಆದರೆ ಫರಿಸಾಯರು ಹಳೆ ಒಡಂಬಡಿಕೆಯ, ನಾವು ಇವತ್ತು 39 ಪುಸ್ತಕಗಳು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಅವರು ನಂಬಿದ್ದರು. ಆದರೆ ಅಬ್ರಹಾಮನು ಮೇನ್ ಪಿಕ್ಚರ್, ಮೇನ್ ಫಿಗರ್, ಮುಖ್ಯ ವ್ಯಕ್ತಿಯಾದ ಕಾರಣ ಆತ ನಮ್ಮ ತಂದೆ ಎಂಬುದಾಗಿ ಅವರು ಹೇಳ್ಕೊಳ್ತಿದ್ರು. ಆ ರೀತಿಯಾಗಿ ಅಂದುಕೊಳ್ಳಬೇಡ್ರಿ. ಆನಂತರ ಯೋಹಾನ್ ಒಂದು ಮಾತು ಹೇಳ್ತಾನೆ, ಅದು ಸ್ವಲ್ಪ ತಮಾಷೆಯಾಗಿದ್ದಂಗೆ ಕಾಣ್ತದೆ, ಆದರೂ ಕೂಡ ವಿಚಿತ್ರ. ಈ ಕಲ್ಲುಗಳಿಂದ ದೇವರ ಅಬ್ರಹಾಮನಿಗೆ ಮಕ್ಕಳನ್ನು ಸೃಷ್ಟಿ ಮಾಡಬಲ್ಲನು. ಗಾಡ್ ಈಸ್ ಏಬಲ್ ಟು ಕ್ರಿಯೇಟ್ ಚಿಲ್ಡ್ರನ್ ಥ್ರೂ ದ ಸ್ಟೋನ್ಸ್. ಅಂದರೆ ಅದರ ಅರ್ಥ, ದೇವರು ನಿಮ್ಮ ಮೇಲೆ ಆತ್ಕೊಂಡಿಲ್ಲ. ದೇವರಿಗಿಷ್ಟ ಆದರೆ ಕಲ್ಲುಗಳಿಂದ ಕೂಡ ಮಕ್ಕಳನ್ನು ಮಾಡ್ತಾನೆ. ನೀವೇ ಅಬ್ರಹಾಮನ ಮಕ್ಕಳು ಎಂಬುದಾಗಿ ನೀವು ತಿಳ್ಕೊಳ್ಬೇಡಿ, ನೀವೇ ದೇವರ ಮಕ್ಕಳು ಅಂತ ತಿಳ್ಕೊಳ್ಬೇಡಿ ಎಂಬ ಮಾತು. ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಯೋಹಾನ ಕೊಡ್ತಾನೆ. ಅದೇನೆಂದರೆ, ಮರಗಳ ಬೇರಿಗೆ ಈಗಾಗಲೇ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲ ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಆ ರೀತಿಯಾಗಿ ಹೇಳಿಬಿಟ್ಟು ತನ್ನ ಸಂದೇಶ, ತನ್ನ ಪ್ರಸಂಗ, ಮೆಸೇಜ್ನಲ್ಲಿ ಯೋಹಾನ್ ಹೇಳ್ತಾನೆ, ನಾನಂತೂ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಿಮಗೆ ನೀರಿನಿಂದ ದೀಕ್ಷಾ ಸ್ನಾನ ಮಾಡ್ತಿದ್ದಾನೆ. ಆದರೆ ನನ್ನ ಹಿಂದೆ, ನನ್ನ ಬಳಿಕ ಬರುವವರು ಒಬ್ಬರಿದ್ದಾರೆ, ಅವರು ನನಗಿಂತಲೂ ಶಕ್ತರು. ಅವರ ಪಾದರಕ್ಷೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ.
ಅವರು ನನ್ನ ಹಿಂದೆ ಬರುವಂಥವರು, ಅವರು ನಿಮಗೆ ಪವಿತ್ರಾತ್ಮನಲ್ಲಿಯೂ ಅಗ್ನಿಯಲ್ಲಿಯೂ ನಿಮಗೆ ದೀಕ್ಷಾ ಸ್ನಾನ ಕೊಡುವರು. ಅಂದರೆ ಯೇಸು ಸ್ವಾಮಿಯ ಬಗ್ಗೆ ಯೋಹಾನ್ ಹೇಳ್ತಿದ್ದಾನೆ, ಅವರ ಕೈಯಲ್ಲಿ ಮರವಿದೆ, ಅವರು ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿ ಆರಿಸಲಾಗದ ಬೆಂಕಿಯಲ್ಲಿ ಹೊಟ್ಟನ್ನು ಸುಟ್ಟು ಬಿಡುವರು. ಅಂದರೆ ಅರ್ಥ, ಗೋಧಿ ಜೊತೆಯಲ್ಲೇ ಇದ್ದಂಥ ಹೊಟ್ಟು ಒಂದಿನ ಸೆಪರೇಟ್ ಆಗಬೇಕಾಗ್ತದೆ. ಇದರ ಒಂದು ಚಿತ್ರ ಏನಂತ ಹೇಳಿದರೆ 2-3 ರೀತಿಯಿಂದ ತಗೋಬೋದು. ಗೋಧಿ ಭಾಳ ಪ್ರಾಮುಖ್ಯವಾದದ್ದು, ಮುಖ್ಯವಾದದ್ದು ನಿಜ. ಗೋಧಿ ಜೊತೆಯಲ್ಲಿನೇ ಸೇರಿ ಹುಟ್ಟಿದಂಥ ಆ ಹೊಟ್ಟು ಒಂದು ದಿನ ಸೆಪ್ರೇಟ್ ಆಗಬೇಕು. ಅದನ್ನು ಸುಟ್ಟುಬಿಡ್ತಾರೆ, ಇದನ್ನು ಉಪಯೋಗ ಮಾಡ್ತಾರೆ. ಆ ರೀತಿಯಾಗಿ ಈಗ ಅವರಿಗೆ ಮೆಸೇಜ್ ಏನಂತ ಹೇಳಿದರೆ, ಅವ್ರಿಗೆ ಅರ್ಥ ಮಾಡಿಕೊಂಡ್ರೆ ಏನೋ ಗೊತ್ತಿಲ್ಲ, ನೀವು ಅಬ್ರಹಾಮನಿಗೆ ಸೇರಿದವರು ಅಂತ ಹೇಳ್ತೀರಿ, ಆದರೆ ಅಬ್ರಹಾಮನು ಗೋಧಿ ಇದ್ದ ಹಾಗೆ, ನೀವು ಹೊಟ್ಟಿದ್ದ ಹಾಗೆ ಪಶ್ಚಾತ್ತಾಪ ಪಡೆದಿದ್ರಿ. ಪ್ರತಿ ಉದಾಹರಣೆಯಲ್ಲಿ ಮಿತಿ ಇದೆ. ಎವ್ರಿ ಇಲ್ಲುಸ್ಟ್ರೇಷನ್ ಹ್ಯಾಸ್ ಗಾಟ್ ಲಿಮಿಟೇಷನ್. ಆದ ಕಾರಣ ಈ ಒಂದು ಉದಾಹರಣೆಯಲ್ಲಿ ಕೂಡ ಪರಿಮಿತಿ ಇದೆ, ಆದರೆ ಒಂದು ಅಂಶ, ಒಂದು ವಿಷಯ ಆ ರೀತಿಯಾಗಿ ಹೇಳ್ತಾನೆ. ಆಮೇಲೆ ಯೇಸು ಯೋಹಾನಿನಿಂದ ದೀಕ್ಷಾ ಸ್ನಾನ ಪಡೆಯಲು 13ನೇ ವಚನ, 3ನೇ ಅಧ್ಯಾಯ 13ನೇ ವಚನ, ಅದರಲ್ಲಿ ಗಲಿಲಾಯದಿಂದ ಯೋರ್ದನ್ ನದಿಗೆ ಬಂದರು. ಅದನ್ನು ಯೋಹಾನ್ ನೋಡಿಬಿಟ್ಟು ಆಶ್ಚರ್ಯ ಆಗಿರಬೇಕು. ಯಾಕಂದರೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತಾಯ 3:7 ಸದ್ದುಕಾಯರು, ಫರಿಸಾಯರು ಒಬ್ಬೊಬ್ಬರಾಗಿ, ಅಂದರೆ ಅನೇಕರು ಯೋಹಾನನ ಕಡೆಗೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕಂತ ಬರ್ತಾ ಇರೋದನ್ನು ಯೋಹಾನ ದೂರದಿಂದ ನೋಡ್ತಾನೆ. ನೋಡಿಬಿಟ್ಟು ಏನಂತ ಮಾತಾಡ್ತಾನೆ, ಎಲೈ ಸರ್ಪ ಸಂತತಿಯವರೇ ಎಂಬುದಾಗಿ. ಬಹುಶಃ ಯೋಹಾನನಿಗೆ ವಿವೇಚನೆಯ ವರ ಇತ್ತಂತ ಕಾಣ್ತದೆ. ಹೌದು, ಪವಿತ್ರಾತ್ಮನ ವರಗಳು ಆವಾಗ ಇನ್ನೂ ಧಾರಾಳವಾಗಿ ಕೊಟ್ಟಿರಲಿಲ್ಲ. ಆದರೆ ಯೋಹಾನನು ತಾಯಿಯ ಗರ್ಭದಲ್ಲಿರುವಾಗಲೇ ಪವಿತ್ರಾತ್ಮನಿಂದ ತುಂಬಿದವನಾಗಿದ್ದನು ಅಂತ ಲೂಕನ ಬರೆಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿದೆ. ಆದ ಕಾರಣ ಯೋಹಾನನು ವಿವೇಚನೆಯುಳ್ಳವನಾಗಿದ್ದನು. ಯಾರು ಬರ್ತಾ ಇದ್ದಾರೆ ಬ್ಯಾಪ್ಟಿಸಮ್ಗೆ ಅಂತ ಗೊತ್ತಿತ್ತು. ಈಗ ಯೇಸು ಸ್ವಾಮಿ ಅವನ ಕಡೆಗೆ ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಬಂದಾಗ ಯೋಹಾನ್ ಹೇಳ್ತಾನೆ, ಅಡ್ಡಿ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿಗೆ. ಅಡ್ಡಿ ಮಾಡಿಬಿಟ್ಟು, ನಾನೇ ನಿಮ್ಮಿಂದ ದೀಕ್ಷಾಸ್ನಾನ ಪಡೆಯಬೇಕಾಗಿರುವಲ್ಲಿ ನೀವು ನನ್ನ ಬಳಿಗೆ ಬರಬಹುದೇ ಎಂದು ಕೇಳಿದರು. ಯೇಸು ಸ್ವಾಮಿಗೆ ಅದು ಗೊತ್ತಿತ್ತು. ಅದಕ್ಕೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಸಕಲ ನೀತಿಯನ್ನು ಆದಿಕಾಂಡದಿಂದ ಮಲಾಕಿಯವರೆಗೆ ಇರುವಂಥ ನೀತಿಯನ್ನು, ಯಾಕಂದರೆ ಯೇಸು ಸ್ವಾಮಿ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಯೋಹಾನ, ಸ್ನಾನಿಕನಾದ ಯೋಹಾನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಹೊಸ ಒಡಂಬಡಿಕೆ ಪುಸ್ತಕ 27 ಪುಸ್ತಕಗಳು ಇರಲಿಲ್ಲ ರೀ. ಪೌಲನ ಕಾಲದಲ್ಲಿ ಕೂಡ ಹೊಸ ಒಡಂಬಡಿಕೆ ಪುಸ್ತಕಗಳು ಇರಲಿಲ್ಲ. ಅವರೆಲ್ಲರೂ ಹಳೆ ಒಡಂಬಡಿಕೆನೇ ಓದ್ತಾ ಇದ್ರು. ಶಾಸ್ತ್ರಗಳನ್ನು ಹುಡುಕಿರಿ ಅಂತ ಯೇಸು ಸ್ವಾಮಿ ಯೋಹಾನ 5:39 ಹೇಳಿದ್ದು ಹಳೆ ಒಡಂಬಡಿಕೆ ಬಗ್ಗೆ. ದೈವ ಪ್ರೇರಿತವಾದ ಶಾಸ್ತ್ರವು, ಅದರಲ್ಲಿ ನಿತ್ಯ ಜೀವ ಇದೆ, ಅದು ರಕ್ಷಣೆ ಕೊಡುವಂಥ ಜ್ಞಾನ ಕೊಡ್ತದೆ ಎಂಬುದಾಗಿ 2ನೇ ತಿಮೋತಿ 3:15-16 ಪೌಲನು ಹೇಳಿದ್ದು ಹಳೆ ಒಡಂಬಡಿಕೆ ಬಗ್ಗೆನೇ. ಶಾಸ್ತ್ರಗಳನ್ನು ಪ್ರತಿದಿನ ಬೆರೆಯದವರು ಶೋಧಿಸ್ತಿದ್ರು ಅಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯ 17:11 ಇದೆಯಲ್ಲ, ಅದು ಓಲ್ಡ್ ಟೆಸ್ಟ್ಮೆಂಟ್, ಹಳೆ ಒಡಂಬಡಿಕೆನೇ ಶೋಧಿಸ್ತಿದ್ರು. ಯೇಸು ಸ್ವಾಮಿ ಕೂಡ ದೇವಾಲಯಕ್ಕೆ ಹೋಗ್ಬಿಟ್ಟು
ಬೈಬಲ್ ಓದಿದ್ರಲ್ಲ, ಸುರುಳಿ ಏಷಾಯನ ಸುರುಳಿ ಕೊಟ್ಟರು, ಆತನು ಓದಬೇಕಂಥೇಳಿ ಲೂಕ 4ನೇ ಅಧ್ಯಾಯದಲ್ಲಿ. ಅದು ಕೂಡ ಹಳೆ ಒಡಂಬಡಿಕೆನೇ ಯೇಸು ಸ್ವಾಮಿ ಓದಿದ್ದ. ಹಾಗಾದರೆ ಹಳೆ ಒಡಂಬಡಿಕೆ ಯೇಸು ಸ್ವಾಮಿ ಈ ರೀತಿಯಾಗಿ ನಾವು ಸಕಲ ನೀತಿಯನ್ನು ನೆರವೇರಿಸಬೇಕಾಗಿದೆ ಅಂತ ಹೇಳುವಾಗ ಹಳೆ ಒಡಂಬಡಿಕೆಯ ನೀತಿಯನ್ನು ನೆರವೇರಿಸಬೇಕಾಗಿದೆ ಅಂಥೇಳಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನಿಗೆ ಹೇಳಿದರು. ಮತ್ತಾಯ 3:15. ಆ ರೀತಿಯಾಗಿ ಹೇಳಿದ ತಕ್ಷಣ ದೀಕ್ಷಾಸ್ನಾನ ತೆಗೆದುಕೊಂಡರು. ಆಕಾಶ ತೆರೆಯಿತು, ದೇವರಾತ್ಮನು ಪಾರಿವಾಳದ ಹಾಗೆ ಯೇಸು ಸ್ವಾಮಿಯವರ ಮೇಲೆ ಇಳಿದು ಬಂದನು. ಆವಾಗ ಆಕಾಶದೊಳಗಿಂದ, ಈತನು ನನ್ನ ಪ್ರಿಯ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು, ಧ್ವನಿ ಕೇಳಿಸ್ತು. ವಾವ್! ಪರಲೋಕನೇ ತೆರೆದುಬಿಟ್ಟು, ಈಗೋ ಮಾನವ ರೂಪದಲ್ಲಿ ಬಂದಿರುವಂಥ ಯೇಸು ಕ್ರಿಸ್ತನು, ತಂದೆ ದೇವರು ಕಳಿಸಿದಂಥ ಯೇಸು ಕ್ರಿಸ್ತನು ಎಲ್ಲ ನೀತಿಯನ್ನು ನೆರವೇರಿಸಬೇಕೆಂಬಂಥ ಒಂದು ಹಂಬಲದಿಂದ, ಲವಲವಿಕೆಯಿಂದ ಮನುಷ್ಯನ ಕೈ ಕೆಳಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥ ದೀನತ್ವದ ಆತ್ಮ ಅದನ್ನು ಹೊಂದಿದಾಗ ಆಕಾಶನೇ ತೆರೆದೋಯ್ತು. ಪಾಪಿಗಳೇ ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ಅದರಲ್ಲಿಯೂ ಸ್ನಾನಿಕನಾದ ಯೋಹಾನ ಕಡೆಗೆ ದೀಕ್ಷಾಸ್ನಾನ ಯಾರೆಲ್ಲ ಮಾಡಿಸ್ಕೊಂಡ್ರಲ್ಲ ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಮತ್ತಾಯ 3:6. ಯೇಸು ಸ್ವಾಮಿ ಪರಿಶುದ್ಧನಾದಂಥ ವ್ಯಕ್ತಿ ತೆಗೆದುಕೊಳ್ಳುವಾಗ ಆಕಾಶ ತೆಗಿತು, ಪವಿತ್ರಾತ್ಮ ಆತನ ಮೇಲೆ ಬಂದನು, ತಂದೆ ದೇವರು ಮಾತಾಡಿನು, ತಂದೆ ಮಗ ಪವಿತ್ರಾತ್ಮ ಮೂವರು ಕೂಡ ಅಲ್ಲಿ ಆನಂದಪಟ್ಟರು, ಸಂಭ್ರಮಗೊಂಡರು, ಆಶ್ಚರ್ಯ ಸಂತೋಷಪಟ್ಟರು, ಒಟ್ಟಾಗಿದ್ದರು ಅನ್ಯೋನ್ಯತೆಯಾಗಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಂಡೆವು. ಆ ರೀತಿಯಾಗಿ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.